ಮಾಡಿರ್ತಾರೆ. ಸೊ ನಮ್ಮಲ್ಲಿ ನಮ್ಮ ಸಮಾಜದಾಗ ಏನಾಯ್ತು ಮೈಕ್ರೋ ಫೈನಾನ್ಸ್ ಸಾವಯವ ಜಾಸ್ತಿ. ಸೊ ಮೈಕ್ರೋ ಫೈನಾನ್ಸ್ ಸಾವಯವ ಏನಾಯ್ತು ಸಾಕಷ್ಟು ಕುಟುಂಬಗಳು ಇಲ್ಲಿ ಮೂರು ಸಂವಿಧಾನ. ಸೊ ಭಾಳ ಕಷ್ಟ ಹೋಗಿದ್ರೆ ಸಣ್ಣ ಸಣ್ಣ ಮಕ್ಕಳನ್ನ ಶಾಲೆಗೆ ಮೂರು ಸಲ ಹೋಗಿದ್ದಾರೆ. ಸೊ ಹೀಗಾಗಿ ನಾಯಿ ವ್ಯಾಪ್ತಿ ಹೋಗ್ತಾರೆ ನಿಮ್ಮದೇ ಕಲಿಸಿದ್ರು ಅಥವಾ ಅವ್ರು ಯಾವ ಟೈಪ್ ಅದು ಮೇಡಮ್ ನಿಮ್ಮ ಮಕ್ಕಳು ಸರ್. ಸೊ ಅದ ಒಂದು ಸ್ವಲ್ಪ ಅದು ತಿಳ್ಕೊಂಡು ಕಡಿಮೆ ಆಗ್ತೈತಿ. ಆಮೇಲೆ ಊರು ಬಿಟ್ಟು ಹೋಗುವಂಥ ಎಲ್ಲ ಪಾಲಕರು ಸರ್ ಕಲಿಸ್ಬೇಕು ಅವ್ರ ಮಕ್ಕಳನ್ನ ಶಾಲೆಗೆ ಹೋಗುವಂಥದ್ದು ಮಾಡ್ತೀವಿ. ಸೊ ಇದು ನನ್ನ ಮೈಕ್ರೋ ಫೈನಾನ್ಸ್ ಬಗ್ಗೆ ಸಾಕಷ್ಟು ಏನು ಕಿರುಕುಳವನ್ನು ನಿಯಂತ್ರಣ ಮಾಡಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ವರ್ಷ ಒಂದು ಕಾನೂನನ್ನು ಮೈಕ್ರೋ ಫೈನಾನ್ಸ್ನವರು ಅವರ ಏನು ಕಂಡೀಷನ್ಸು ಮತ್ತು ಅವರ ಏನು ನಿಯಮಗಳನ್ನು ಪಾಲಿಸಬೇಕು, ಅವರ ಸಂಸ್ಥೆ ರಿಜಿಸ್ಟರ್ಡ್ ಆಗಿರಬೇಕು, RBI ಗೈಡೆನ್ಸ್, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರ ಕೊಟ್ಟಂಥ ಸಾಲಗಳನ್ನು ಎಷ್ಟು ಪ್ರಮಾಣದಲ್ಲಿ ಎಷ್ಟು ಶೇಕಡ ಬಡ್ಡಿ ಇರಬೇಕು, ಎಷ್ಟು ಶೇಕಡ ಅದನ್ನು ದಾಟಬಾರ್ದು, ವಸೂಲಿ ಮಾಡಬೇಕಾದ್ರೆ ಅದನ್ನು ಕಿರುಕುಳ ಆಗಬಾರ್ದು. ಇವೆಲ್ಲವೂ ಕೂಡ ಒಂದು ಮೈಕ್ರೋ ಫೈನಾನ್ಸ್ ಇದರ ಆಧಾರದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾನೂನನ್ನು ಬಂದಿದೆ. ನಿರ್ದಿಷ್ಟವಾಗಿ ಇದನ್ನು ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲಾಡಳಿತ DC ಅವರ ಅಧೀನದಲ್ಲಿ ಮತ್ತು AC ಅವರ ಅಧೀನದಲ್ಲಿ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಕೂಡಿ ಒಂದು ಮೈಕ್ರೋ ಫೈನಾನ್ಸಿನ ಕಿರುಕುಳ ತಡೆಗಟ್ಟಲಿಕ್ಕೆ ಒಂದು ಸಮಗ್ರವಾದ ಒಂದು ಪ್ರೊಸೀಜರನ್ನು ಅಂಥ ಪ್ರಕರಣಗಳು ಇದ್ದಾಗ ನೀವು ಪೊಲೀಸ್ ಠಾಣೆಗೆ ಅಪ್ರೋಚ್ ಆಗ್ಬೋದು. ಯಾಕಂದರೆ ಯಾವುದೇ ಅಲಿಗೇಷನ್ಸ್ಗಳು ನಾವು ತಿಳ್ಕೋಬೇಕು, ಯಾವುದೇ ಅಲಿಗೇಷನ್ಸ್ಗಳು ಜನರಲ್ ಆಗಿರಬಾರ್ದು, ಫೇಕ್ ಆಗಿರಬೇಕು. ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ, ಇಲ್ಲಿ ಬೆರಿಡಿಯಲ್ಲಿ ಮಟ್ಕ ಬರೆಯುವ ಸಂಖ್ಯೆ ಜಾಸ್ತಿ, ಬೆರಿಡಿಯಲ್ಲಿ ಏನು ಕೆರೆ ಮಾಡುವ ಹೌದು. ನಾವು ಅವ್ರ ಮೇಲೆ ಪ್ರಕರಣ ದಾಖಲಿಸಬೇಕು ಅಂತಂದರೆ ಸ್ಪೆಸಿಫಿಕ್ ಆಗಿಬೇಕು. ಯಾಕಂದರೆ ಮಟ್ಕ ಆಡೋನು ಯಾರಿದ್ದಾನೆ, ಅವನ ಹೆಸರು ವಿಳಾಸ ಇರಬೇಕು, ಹೌದಾ? ಕೆರೆ ಮಾಡೋನು ಯಾರು, ಹೆಸರು ವಿಳಾಸ. ಅದು ಅಧಿಕೃತವಾಗಿ ಸ್ಪೆಸಿಫಿಕ್ ಆಗಿ ಅವನ ಹೆಸರು ವಿಳಾಸ ಇದ್ದವಾಗ ಅವನ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಅವಕಾಶ ಇದೆ. ಅದೇ ಜನರಲ್ ಆಗಿ ಈ ಗ್ರಾಮದಲ್ಲಿ ಮಟ್ಕಾಡೋರು ಜಾಸ್ತಿ ಇದ್ದಾರೆ, ಸೆರೆ ಮಾರೋರು ಜಾಸ್ತಿ ಇದ್ದಾರೆ ಅಂತೇಳಿ ಅದು ಜನರಲ್ ಆಗಿ ಜನರಲ್ ಮೇಲೆ ನಾವು ಕ್ರಮ ಕೈಗೊಳ್ಳಕ್ಕೆ ಬರಲ್ಲ. ಹೀಗಾಗಿ ಮೈಕ್ರೋ ಫೈನಾನ್ಸ್ನಿಂದ ನಿರ್ದಿಷ್ಟವಾಗಿ ಯಾರು ತೊಂದರೆಗೊಳಗಾಗ್ತಾರೆ, ಯಾರು ಮುಂದುವರಿದ್ದಾರೆ ಅವರು ಪೊಲೀಸ್ ಇಲಾಖೆಗೆ ತಮ್ಮ ಅರ್ಜಿ ಸಮೇತ ಅಥವಾ ಮೌಖಿಕವಾಗಿ ದೂರು ಕೊಡಲಿಕ್ಕೆ ಪೊಲೀಸ್ ಠಾಣೆ ಹಾಜರಾಗ್ತಾರೆ. ಈ ಬಗ್ಗೆ ಏನು ನೀತಿ ನಿಯಮಗಳಿದ್ದಾವೆ ಮೈಕ್ರೋ ಫೈನಾನ್ಸ್ನಿಂದ ಅವರ ಕಿರುಕುಳ ತಡೆಗಟ್ಟಲಿಕ್ಕೆ ಏನೇನು ಕ್ರಮಗಳು ಅದೆಲ್ಲ ಕ್ರಮಗಳನ್ನು ನಾವು ಕಡ್ಡಾಯ ಆ ಇಲಾಖೆಯಲ್ಲಿ ಯಾವ ಇಲಾಖೆಗಳು ಅವರಿಗೆ ಸಹಯೋಗದಿಂದ ನಾವು ಈಗ ಎರಡನೇದು ಚಿನ್ನಗುಪ್ಪಿ ಹೇಳೋದು. ಯಾಕಂದರೆ ಚಿನ್ನಗುಪ್ಪಿ ಈ ಗ್ರಾಮದ ಬೀಟಿನ ಇನ್ಚಾರ್ಜ್ ಇಲ್ಲ. ಆ ನಂತರ ಅವ ಇದು ಕಾಂಬ್ಳೆ ಅವನು ಕೂಡ ಈ ಬೀಟ್ ಸಿಬ್ಬಂದಿದ್ದರು. ಇಡೀ ಎಂಟೈರ್ ನಮ್ಮ ಬೀಟ್ 34 ಗ್ರಾಮಗಳಲ್ಲಿ ನಮಗೆ ಹೆಚ್ಚಿನ ಅಲಿಗೇಷನ್ ಬೆರಡಿ ಗ್ರಾಮದಿಂದ ಮಟ್ಕ ಬಲಿತಾ ಇರುವ ಸಂಖ್ಯೆ ಹೆಚ್ಚು ಮತ್ತು ಇಲ್ಲಿಯವರೆಗೆ ಹೆಚ್ಚು ಮಟ್ಕ ಕೇಸ್ಗಳನ್ನು ನಾವು ಈ ಬೆರಡಿ ಗ್ರಾಮದಲ್ಲಿ ಮಾಡಿದ್ದೇವೆ. ಈ SC/ST ಮೀಟಿಂಗ್ಗಳ ಮೂಲಕ ನಮ್ಮ ಗ್ರಾಮದವರಿಗೆ ಮತ್ತು ಆ ಮಟ್ಕ ಬರೆದುಕೊಳ್ಳೋದಕ್ಕೆ ನಾನು ಏನು ಸಂದೇಶ ಕೊಡ್ತಾ ಇದ್ದೀನಿ, ಇದನ್ನು ಸ್ಟಾಪ್ ಮಾಡಿ ಮಟ್ಕ ಬರೆಯುವುದನ್ನು ಮತ್ತು ಮಟ್ಕ ಬರೆಸುವುದನ್ನು ಸ್ಟಾಪ್ ಮಾಡಿ. ಇದರಿಂದ ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮಗಳು ಮಟ್ಕದಿಂದ ಯಾವ ಉದ್ಧಾರ ಆಗಿಲ್ಲ. ಮಟ್ಕ ಒಂದು ಅಂದಾಜು ಪ್ರಾಯ, ಅದರಲ್ಲಿ ಹಲವಾರು ಜನ ಭಾಗಿಯಾಗಿರ್ತಾರೆ. ಒಂದು ಈ ಮಟ್ಕ ಬರೆಯುವ ಕುಚಿನಲ್ಲಿ ಮತ್ತು ಮಟ್ಕ
ಬಡ ಕುಟುಂಬಗಳನ್ನು ಹಾಳು ಮಾಡ್ತಾ ಇದ್ದೀರಿ. ಬಡ ಕುಟುಂಬಗಳು ಅಲ್ಪ ಸ್ವಲ್ಪ ದುಡಿದು ಏನು ಉಳಿಸಿಕೊಂಡಿರ್ತಾರೆ ಆ ಹಣವನ್ನು ಮಟಕ ಕಚ್ಚಿ ಅವರ ಬದುಕನ್ನು ಹಾಳಾಗ್ತಾ ಇದೆ, ಕುಟುಂಬಗಳು ಹಾಳಾಗ್ತಾ ಇದೆ. ಅದರ ಶಾಪ ನೀವು ಏನು ಬದುಕ್ತೀರಿ ನಿಮ್ಮ ಮೇಲೆ ಬೀಳ್ತದೆ. ನೀವು ಸಂಗ್ರಹಿಸಿದ ಹಣವನ್ನು ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಸಂದಾಯ ಮಾಡಿ ಅವನನ್ನು ಶ್ರೀಮಂತ ಮಾಡ್ತಾ ಇದ್ದೀರಿ. ಮಟಕದಿಂದ ಸಂಗ್ರಹ ಆಗುವ ಹಣ ಏನಿರಲ್ಲ ಅದು ಬ್ಲ್ಯಾಕ್ ಮನಿ. ಅದು ಯಾವುದೇ ಟ್ಯಾಕ್ಸ್ನಲ್ಲಿ ಏನೋ ಆಡಳಿತದ ಫಾರ್ಮಲ್ ಎಕನಾಮಿಗೆ ಬರಲ್ಲ, ಇನ್ಫಾರ್ಮಲ್ ಎಕನಾಮಿಕ್ ಅದು ಬ್ಲ್ಯಾಕ್ ಮನಿ. ಬ್ಲ್ಯಾಕ್ ಮನಿಯಿಂದ ಹಲವಾರು ಅಪರಾಧ ಕೃತ್ಯಗಳಿಗೆ ಯಾವ ಒಬ್ಬ ಈ ರಾಜ್ಯದಲ್ಲಿ ಮಟ್ಟ ಅದನ್ನೆಲ್ಲರೂ 15 ನಿಮಿಷಗಳು ಯಾರು ಮಾರಾಟ. ಈ ಕರ್ನಾಟಕ ಸಂಪತ್ತು ಹುಡುಗಿ ಇಲ್ಲಿ ಶೇಖರಣೆ ಆಗ್ತದೆ, ಮಹಾರಾಷ್ಟ್ರದಲ್ಲಿ ಶೇಖರಣೆ ಆಗ್ತದೆ. ನೀವು ದುಡಿದ ಹಣ ಎಲ್ಲಿ ಹೋಗ್ತದೆ? ಮಹಾರಾಷ್ಟ್ರ. ಅರ್ಥ ಆಯ್ತಾ? ನೀವು ಅದರಿಂದ ನಮ್ಮ ಕರ್ನಾಟಕದಲ್ಲಿ ಸರ್ವನಾಶ ಆಗ್ತದೆ. ಅದಕ್ಕೆ ನಾವು ನಮಗೆ ನನ್ನ ವೈಯಕ್ತಿಕ ಒಂದು ಹಿತನುಡಿಯನ್ನು ಅಥವಾ ಸಂದೇಶನೋ ನಿಮ್ಮ ಗ್ರಾಮದಲ್ಲಿ ಸಂಪೂರ್ಣವಾಗಿ ಮಟಕವನ್ನು ಬರೆಯುವವರು ಬರೆಸಬೇಡಿ, ಬರ್ಕೊಳ್ಳೋರು ಇಷ್ಟು ಹೇಳಿದಾಗ ಕೂಡ ನೀವು ಮುಂದುವರಿಸ್ತೀರಿ ಅಂತಂದರೆ ಕಾನೂನಿನಲ್ಲಿ ಕಠಿಣವಾದ ಕ್ರಮಗಳ ಕೈಗೊಳ್ಳಲಿಕ್ಕೆ ಅವಕಾಶವಿದೆ. ಈಗ ಮಟಕ ಕೇಸ್ ಹಾಕ್ತಾರೆ, ಒಂದು 200 ರೂಪಾಯಿ ಫೈನ್ ಆಗ್ತದೆ, ನಾವು ಅದರಿಂದ ಏನಾಗಲ್ಲ ಹಂಗೆ ಮುಂದೆ ಬರೀತೀವಿ ಅಂತಂದರೆ ಈ ಮುಂದಿನವಾದ ಹೆಚ್ಚಿನ ಕಠಿಣ ಕಾನೂನುಗಳನ್ನು ನಾವು ಅಳವಡಿಸಿಕೊಂಡು ಅವರಿಗೆ ಜೈಲಿಗೆ ಕಳಿಸುವಂಥ ಕ್ರಮಗಳನ್ನು ನಾವು ಜೈಲಿಗೆ 100ಕ್ಕೆ 100 ಇನ್ನು ಮೇಲೆ ಈ ಗ್ರಾಮದ ಯಾವುದೇ ರೇಡ್ ಮಾಡಿದ್ರೆ 100ಕ್ಕೆ 100 ಜೈಲಿಗೆ ಕಳಿಸ್ತೇವೆ. 100ಕ್ಕೆ 100 ಜೈಲಿಗೆ ಕಳಿಸ್ತೇನೆ. ಮತ್ತು ಮಾಡಿದ್ರೆ ಅದನ್ನು ಕೂಡ ಮುಟ್ಟುಗೋಲು ಹಾಕೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ಇದರಿಂದ ಇದನ್ನು ನನ್ನ ಸಂದೇಶವನ್ನು ಅರ್ಥ ಮಾಡಿಕೊಂಡು ನೀವು ಮಟಕ ಬರೆಯುವುದನ್ನು ಬಿಟ್ಟರೆ ಅದು ನಿಮ್ಮ ಗ್ರಾಮಕ್ಕೆ, ನಿಮ್ಮ ಸ್ವಾಸ್ಥ್ಯಕ್ಕೆ, ಆರೋಗ್ಯಕ್ಕೆ, ಉತ್ತಮ ಸಮಾಜಕ್ಕೆ ಒಳ್ಳೆಯದು. ಅದೇ ರೀತಿ ಅಕ್ರಮ ಮದ್ಯವನ್ನು ಮಾರಾಟ ಮಾಡೋದು, ಇವೆರಡೂ ಅಕ್ರಮ ಮದ್ಯ ಮಾರಾಟ ಮಾಡೋದು, ಮಟಕ ಬರೆಯುವುದು ಬರೆಸೋದು ಮತ್ತು ಇಸ್ಪೇಟ್ ಜೂಟಾಟ ಆಗೋದನ್ನ ಇದನ್ನು ಸಮಾಜವನ್ನು ಸತ್ಯನಾಶ ಸಂಪೂರ್ಣವಾಗಿ ಪರಾಜಯಕ್ಕೆ ಹಾಳಾಗಿದೆ. ಯುವಕರು ಹಾಳಾಗ್ತಾರೆ, ಮಧ್ಯಮ ವರ್ಗದವರು ಹಾಳಾಗ್ತಾರೆ, ಎಲ್ಲರೂ ಹಾಳಾಗ್ತಾರೆ. ನೀವು ದುಡಿದ ಹಣವನ್ನು ಸಂಗ್ರಹಿಸಿಟ್ಟು ಶಿಕ್ಷಣದಲ್ಲಿನೋ ಅಥವಾ ಇನ್ವೆಸ್ಟ್ಮೆಂಟ್ನಲ್ಲೋ ಅಥವಾ ಎದರಲ್ಲಿನೂ ತೊಡಗಿಸಿದರೆ ಅದರಿಂದ ನಿಮ್ಮ ಆರ್ಥಿಕವಾಗಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗ್ತದೆ, ನಿಮ್ಮ ಮಕ್ಕಳಿಗೆ ಬಟ್ಟೆ ಬರಿ ಬರ್ತವೆ, ನಿಮ್ಮ ಮಕ್ಕಳಿಗೆ ಪುಸ್ತಕ ಕೊಂಡ್ಕೊಳ್ಬೋದು. ಅದರಿಂದ ನಿಮ್ಮ ಮಕ್ಕಳ ಏನು ಉಪಜೀವನ ಆಗಿರ್ಬೋದು, ನಿಮ್ಮ ಮಕ್ಕಳ ಫ್ಯೂಚರ್ ಆಗಿರ್ಬೋದು, ಅದನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಮಕ್ಕಳ ಆ ಪುಸ್ತಕದಿಂದ, ಆ ಬಟ್ಟೆಯಿಂದ ಅವರ ಮುಂದೆ ಈ ದೇಶದ ಉತ್ತಮ ಪ್ರಜೆಗಳಾಗಿ ಉತ್ತಮ ನೌಕರಿಗಳನ್ನು ಮಾಡಿ, ಉತ್ತಮ ಉದ್ಯೋಗಗಳನ್ನು ಮಾಡಿ ನಿಮ್ಮ ಕುಟುಂಬ ಆಗಿರ್ಬೋದು, ನಿಮ್ಮ ಗ್ರಾಮ ಆಗಿರ್ಬೋದು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಈ ದಿಶೆಯಲ್ಲಿ ನೀವು ಪರಿವರ್ತನೆ ಆಗಬೇಕು. ಪರಿವರ್ತನೆ ಜಗದ ನಿಯಮ, ಲಾ ಆಫ್ ನೇಚರ್ ಅಂತ ಕರೀತಾರೆ. ಏನು ಚೇಂಜ್ ಇಸ್ ಲಾ ಆಫ್ ನೇಚರ್, ಬದಲಾವಣೆ ನಿಸರ್ಗದ ನಿಯಮ. ಹೌದಾ? ಬದಲಾವಣೆ ಆಗೋದಕ್ಕೆ ಸಾಧ್ಯ ಇದೆ. ಅದು ನೀವು ಮನಸ್ಸು ಮಾಡಬೇಕು. ಅದನ್ನು ನೀವು ಹೆಂಗೆ ಮನಸ್ಸು ಮಾಡಬೇಕು ಅಂತಂದರೆ ನಿಮ್ಮ ಗ್ರಾಮದಲ್ಲಿ ಎಲ್ಲರೂ ಜಾಗೃತರಾಗಬೇಕು. ನಿಮ್ಮ ಮುಂದೆ ಏನು ಅಪರಾಧ ಕಾಣ್ತವೆ ಅದನ್ನು ಪೊಲೀಸ್ ಇಲಾಖೆ ಹೇಳಬೇಕು. ಆ ನಂತರ ರೇಡ್ ಮಾಡುವಾಗ ಮುಂದೆ ನಿಂತು ಸಾಕ್ಷಿ ಹೇಳಬೇಕು. ಪಂಚನಾಮೆ ಮಾಡುವಾಗ ನಾನು ಪಂಚನಾಮೆ ಬರ್ತೀನಿ ಸರ್, ನಾನು ಕೋರ್ಟ್ನ ನಿಂತು ಸಾಕ್ಷಿ ಹೇಳ್ತೇನೆ ಸರ್, ಆ ಮೂಲಕ ಇವನಿಗೆ ಶಿಕ್ಷೆ ಕೊಡಿಸ್ತೇನೆ ಸರ್, ಈ ಶಿಕ್ಷೆ ಕೊಡಿಸೋದ್ರ ಮೂಲಕ ಈ ಏನು ಸಮಾಜ ಬಾಹಿರ ಕೃತ್ಯಗಳನ್ನು ತಡೆಗಟ್ಟಲಿಕ್ಕೆ ನಾನು ಕಾಂಟ್ರಿಬ್ಯೂಷನ್ ಮಾಡ್ತೀನಿ ಅನ್ನುವಂಥ ಮನೋಭಾವ. ಅರ್ಥ ಆಯ್ತಾ? ಬರೇ ನಾನು ನಾನು ಬಾಹಿರ ಕೃತ್ಯಗಳನ್ನು ತೊಡಗಿಸ್ಲಿಕ್ಕೆ ನಾನು ಕೂಡ ಪೊಲೀಸ್ ಇಲಾಖೆಗೆ ಸಹಕಾರ ಆಗಿ ನಿಂದಿರ್ತೀನಿ ಅಂತ ಮನೋಭಾವ ನಿಮ್ಮ ಗ್ರಾಮದಲ್ಲಿ. ಅವಾಗ ಏನಾಗುತ್ತೆ? ಅಪರಾಧ ಕೃತ್ಯದಲ್ಲಿ ತೊಡಗುವವನಿಗೆ 100 ಬಾರಿ ಯೋಚನೆ ಮಾಡ್ತಾರೆ. ನಾನು ಅಕ್ರಮ ಭಾಗಿಯಾದರೆ ಅಪರಾಧ
ಎಚ್ಚರಾಗಿ ಬರ್ತಾರೆ, ನನ್ನನ್ನು ಶಿಕ್ಷೆಗೆ ಒಳಪಡಿಸ್ತಾರೆ, ಇದರಿಂದ ನಾನು ಅಂತ ಭಯ ಅವ್ರಿಗೆ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ ಭಯ ಬರ್ಬೇಕಂದ್ರೆ ಏನು? ಭಯದ ತಾಯಿ ಭಕ್ತಿ ಅಂತ. ಹೌದಾ? ಭಕ್ತಿ ಯಾವಾಗ ಬರ್ತದೆ? ಭಯ ಇದ್ದಾಗ. ಯಾರು ಭಯ ಇರಬೇಕು? ಕಾನೂನು ಭಯ ಇರಬೇಕು, ಮತ್ತು ಕಾನೂನು ತಿಳುವಳಿಕೆ ಇರುವಂಥ, ಜಾಗೃತಿ ಇರುವಂಥ ಸಮಾಜದ ಭಯ ಇರಬೇಕು. ಸಮಾಜದಲ್ಲಿರುವ ಜನರು ನನ್ನ ಅಪರಾಧವನ್ನು ಮಾಡುವುದನ್ನು ಸಹಿಸಿಕೊಳ್ಳಲ್ಲ, ನನ್ನ ಸಮಾಜವನ್ನು ಹಾಳಾಗುವುದನ್ನು ಸಮಾಜದಲ್ಲಿ ಜನರು ಸಹಿಸಿಕೊಳ್ಳಲ್ಲ, ಅದನ್ನು ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಆ ಮೂಲಕ ಅವರು ಕೂಡ ನ್ಯಾಯಾಲಯದ ಸಾಕ್ಷಿ ಹೇಳ್ತಾರೆ ಅನ್ನುವಂಥ ಭಯ ಇದ್ದಾಗ ಅವರಿಗೆ ಭಕ್ತಿ ಇದರ ಭಕ್ತಿ ಬರ್ತದೆ, ಅಪರಾಧದಲ್ಲಿ ಒಳಗಾಗುತ್ತೆ. ಸೊ ಇದು ಬರೀ ಪೊಲೀಸ್ ಇಲಾಖೆ ಕೆಲಸ ಅಲ್ಲ, ಇದು ಪೊಲೀಸ್ ಇಲಾಖೆ ಜೊತೆ ಸಮಾಜದಲ್ಲಿ ಇರುವಂಥ ಕೆಲಸ. ಎಲ್ಲರೂ ಕೂಡಿ ಕೆಲಸ ಮಾಡಿದಾಗ ಇಂಥ ಅಪರಾಧ ಕೃತ್ಯಗಳನ್ನು, ಸಮಾಜವಾದಿ ಕೃತ್ಯಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಮಾಡೋಣ ಇದನ್ನ? ರೆಡಿ ಇದ್ದೀರಿ? ನೀವು ರೆಡಿ ಇದ್ರೆ ಈ ಗ್ರಾಮದಲ್ಲಿ ಮಠವನ್ನು ನಿರ್ಮೂಲನೆ ಮಾಡುವುದು ನಾನು ಮಾಡೇ ಮಾಡ್ತೀನಿ, 100% ಮಾಡ್ತೀನಿ. ಅವರಿಗೊಂದು ಈಗ ಈ ದಿನ ನಾನು ಏನು ಕೊಡ್ತಾ ಇರೋದು ಒಂದು ಎಚ್ಚರಿಕೆ ಸಂದೇಶ. ನಾಳೆಯಿಂದ ಅದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ರೆ ನನ್ನ ಕ್ರಮಗಳು ನಿಮ್ಮ ಸಹಕಾರದೊಂದಿಗೆ ನಾನು ಮಾಡಲಿಕ್ಕೆ ನೋಡೋಣ. ಸಾಕಾ?